ಹಾಸನದಲ್ಲಿ ಮಹಿಳೆಯೊಬ್ಬಳು ಕೋಟಿ ಕೋಟಿ ವಂಚನೆ ಮಾಡಿ ಸದ್ಯಕ್ಕೆ ಗೂಸಾ ತಿಂದಿರುವಂತಹ ಡೀಟೇಲ್ಸ್ ಇದು. ತನ್ನ ಬಳಿ ಬರ್ತಾ ಇದ್ದಂತಹ ಗ್ರಾಹಕರಿಗೆ ಬಣ್ಣ ಬಣ್ಣದ ಮಾತುಗಳ ಮೂಲಕ ನಂಬಿಸಿ ಪುಸ್ಲಾಯಿಸಿ 3 ಕೋಟಿ ವಂಚನೆ ಮಾಡಿರೋ ಆರೋಪ ಈ ಮಹಿಳೆ ಮೇಲೆ. ಕೊಡಚಾದ್ರಿ ಚಿಟ್ಸ್ ಏಜೆಂಟ್ ಅಂತ ಬಿಂಬಿಸಿಕೊಂಡು ವಂಚನೆ ಮಾಡಿರೋದಂತೆ. 1 ಕೋಟಿ ಚೀಟಿ ಹಾಕಿದ್ದೀನಿ ಅಂತ ಮಹಿಳಾ ಗ್ರಾಹಕರ ಬಳಿ ಈಕೆ ಕಲೆಕ್ಷನ್ ಮಾಡಿರೋದು. ಟೈಲರ್ ಶಾಪ್ ಮಹಿಳೆ ವಿರುದ್ಧ ಜನ ತಿರುಗಿ ಬಿದ್ದಂತಹ ಘಟನೆ. ಚಿನ್ನಾಭರಣ ಅಡ ಇಟ್ಟು ಲಕ್ಷ ಸಾಲ ಕೊಟ್ಟಿದ್ರಂತೆ ಗ್ರಾಹಕರು. ಸುಮಾರು 3 ಕೋಟಿಯಷ್ಟು ಸ್ಕ್ಯಾಮ್ ಮಾಡಿದ್ದಾಳೆ. ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಈ ವಂಚಕಿ ಅನ್ನೋದರ ಮಾಹಿತಿ. ಸೊ ವಂಚಕಿ ಹೇಮಾವತಿಗೆ ನಡು ರಸ್ತೆಯಲ್ಲೇ ಮಹಿಳೆಯರು ರೊಚ್ಚಿಗೆದ್ದಂತಹ ಮಹಿಳೆಯರು ಜುಟ್ ಹಿಡಿದು ಹೊಡೆದಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಮಹಿಳೆ ಪಿಂಕ್ ಸ್ಯಾರಿ ಹಾಕೊಂಡಿರುವಂತಹ ಮಹಿಳೆಯ ಜುಟ್ಟೆಲ್ಲ ಎಳೆದಾಡಿ ರೊಚ್ಚಿಗೆದ್ದು ಮಹಿಳೆಯರು ರೋಷಾವೇಶವನ್ನು ತೋರಿಸ್ತಾ ಇರೋ ಸಂದರ್ಭ ಇದು. ಮಹಿಳೆಗೆ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಆಮೇಲೆ ಜುಟ್ಟು ಹಿಡಿದು ಎಳೆದಾಡ್ತಾ ಇರುವಂತಹ ಮಹಿಳೆಗೆ ಎಷ್ಟು ಸಿಟ್ಟಿರಬೇಡ. ಪುರುಷರು ಬಂದು ಅಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಜಗಳ ಬಿಡ್ಸಕ್ಕೆ, ಸಾಧ್ಯ ಇಲ್ಲ. ಮಹಿಳೆಯರಿಬ್ಬರು ಜಗಳ ಆಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ ಜಗಳ ಬಿಡ್ಸೋಕ್ಕದಕ್ಕೆ. ಕೇಳಿಸ್ಕೊಡ್ತಾರೆ. ಶಶಿಧರ್ 3 ಕೋಟಿ ಕೊಡ್ತಾರೆ ಒಂದು ಮಹಿಳೆ ನಂಬಿ, ಅದು ಟೇಲರ್ನ ನಂಬಿ ಅಂದರೆ ಏನು ಕತೆ? ಹೆಂಗೀಕೆ ನಂಬಿಸ್ತಾ ಇದ್ಲು? ಗ್ಯಾರಂಟಿ ರೆಕಾರ್ಡ್ಸು, ಟ್ರಾನ್ಸಾಕ್ಷನ್ ಕಳಿಸಿರುವಂತಹ ರೆಕಾರ್ಡ್ಸ್ ಏನಾದರೂ ಮೋಸ ಹೋಗಿರೋ ಮಹಿಳೆಯರ ಹತ್ರ ಇದೆಯಾ? ಏನು ಹಳ್ಳೆಪೇಟೆ ರಸ್ತೆಯಲ್ಲಿ ಡ್ರೆಸ್ ಮೇಕಿಂಗ್ ನಡೆಸ್ತಿದ್ದಂತಹ ಹೇಮಾವತಿ ಎಂಬುವರು ಅನೇಕ ಮಹಿಳೆಯರಿಗೆ ಕೋಟಿ ರು ವಂಚನೆ ಮಾಡಿರ್ತಕ್ಕಂಥದ್ದು. ಅವ್ರ ಬಳಿ ಸಾಕಷ್ಟು ಜನರು ಡ್ರೆಸ್ ಮೇಕಿಂಗ್ ಗೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ನಾನು ಇಂಥ ಫೈನಾನ್ಸ್ ಅಲ್ಲಿ ಹಣ ಹೂಡಿದೀನಿ, ಅದು ಡಬಲ್ ಆಗುತ್ತೆ ಅಂತ ಹೇಳಿ ಅವರನ್ನ ನಂಬಿಸಿ ಬಣ್ಣದ ಮಾತುಗಳನ್ನ ನಡೆದ್ರು. ಅಲ್ಲದೆ ಕೊಡಚಾದ್ರಿ ಫೈನಾನ್ಸ್ ಏನಿದೆ ಅದರಲ್ಲಿ ನಾನು 1 ಕೋಟಿಯನ್ನ ಹೂಡಿಕೆ ಮಾಡೀನಿ, ಇದರಿಂದ ಸಾಕಷ್ಟು ಹಣ ಬರ್ತದೆ ಅಂತ ಹೇಳಿ ಎಲ್ಲಾ ಮಹಿಳೆಯರಿಂದಲೂ ಸಹ ಹಣವನ್ನ ಪಡೆದು ಎಲ್ಲರಿಗೂ ಸಹ ವಂಚನೆಯನ್ನ ಮಾಡಿದರೆ. ಆ ನಂತರ 1 ಕೋಟಿ ಮನೆಯನ್ನು ಸಹ ಕಟ್ತಾ ಇದೀನಿ ಬಂಧನ ತಾಣದಲ್ಲಿ ಅಂತ ಹೇಳಿ ಅಮಾಯಕ ಮಹಿಳೆಯರಿಗೆ ಅವರು ಹಣವನ್ನ ಪಡೆದು ವಂಚಿರೋದು. ಈ ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಆ ಮಹಿಳೆಯರು ಏನು ಹೇಮಾವತಿ ಬಳಿ ಹೋಗಿ ಪ್ರಶ್ನೆಯನ್ನ ಮಾಡಿದರೆ, ಆ ಸಂದರ್ಭದಲ್ಲಿ ಏನ್ ಹೇಮಾವತಿ ಇದಾರೆ, ನಿಮ್ಮ ದುಡ್ಡನ್ನೆಲ್ಲ ನಾನು ಫೈನಾನ್ಸ್ ನಲ್ಲಿ ಹಾಕಿನ ಅದು ಬಂದ ತಕ್ಷಣ ಕೊಡ್ತೀನಿ ಅಂತ ಉಡಾಫೆಯಿಂದ ಉತ್ತರವನ್ನ ನೀಡಿದರೆ, ಆಗ ಅವರು ಅಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಮೋಸವಾಗಿರೋದು ಗ್ಯಾರಂಟಿ ಆಗ್ತದೆ. ಈ ಸಂದರ್ಭದಲ್ಲಿ ರೊಚ್ಚಿಗೆದಂತ ಮಹಿಳೆಯರು ಹೇಮಾವತಿನ ನಡು ರಸ್ತೆಯಲ್ಲಿ ಹಿಡಿದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಠಾಣೆಗಳಲ್ಲಿ ಈಗ ದೂರು ದಾಖಲಾಗಿದೆ. ಹೇಮಾವತಿ ಪತಿ ವಿರೂಪಾಕ್ಷ ಏನಿದ್ರೆ ಅವರು ಸಹ ಇದಕ್ಕೆ ಸಹಕಾರವನ್ನ ನೀಡ್ತಾ ಇರೋದನ್ನು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಈಗ ಪೆನ್ಷನ್ ಮೂಲ ಹಾಗೂ ಹಾಸನ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.